ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ದರ್ಶನ್ ಅಂಡ್ ಗ್ಯಾಂಗ್ಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಕಳೆದ 6 ತಿಂಗಳಿಂದ ಜೈಲು ಹಕ್ಕಿಗಳಾಗಿದ್ದವರಿಗೆ ಜಾಮೀನು ಸಿಕ್ಕಿದೆ. ಆಸ್ಪತ್ರೆಯಲ್ಲಿರುವ ದರ್ಶನ್ ಸೋಮವಾರದ ಬಳಿಕ ಫ್ರೀ ಬರ್ಡ್. ದರ್ಶನ್ ಜೊತೆಗೆ ಪವಿತ್ರ ಗೌಡ ಸೇರಿ 7 ಜನರಿಗೆ ಬೇಲ್ ಸಿಕ್ಕಿದೆ. ಕಡೆಗೂ ಕೊಲೆ ಆರೋಪಿ ದರ್ಶನ್ಗೆ ಬೇಲ್ ಸಿಕ್ಕಿದೆ. ಇಷ್ಟು ದಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ಮಧ್ಯಂತರ ಜಾಮೀನಿನ ಷರತ್ತಿನಂತೆ ಚಿಕಿತ್ಸೆ ಪಡೆಯುತ್ತಿದ್ದ ದರ್ಶನ್ಗೆ ಇನ್ನು ಮುಂದೆ ಆಸ್ಪತ್ರೆಯ ಬೆಡ್ ಮೇಲೆ ಮಲ್ಕೊಂಡೇ ಆತಂಕ ಪಡಬೇಕಿಲ್ಲ. ತನಗೆ ಬೇಕಾದಂತೆ ಹೊರಗೆ ಓಡಾಡಲು, ಕೋರ್ಟ್ ಷರತ್ತು ವಿಧಿಸಿದ ವ್ಯಾಪ್ತಿಯಲ್ಲಿ ತಿರುಗಾಡಲು ಅಡ್ಡಿಯಿಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ, ಬಳ್ಳಾರಿ ಜೈಲು ಯಾತ್ರೆಯನ್ನ ಮುಗಿಸಿದ್ದ ದರ್ಶನ್ ನಂತರ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರು. ಸರ್ಜರಿ ಮಾಡಿಸದಿದ್ರೆ ಲಕ್ವಾ ಹೊಡೆಯುತ್ತೆ ಅಂತೆಲ್ಲ ಹೈಕೋರ್ಟ್ನಲ್ಲಿ ವಾದಿಸಿ ಮೆಡಿಕಲ್ ಗ್ರೌಂಡ್ ಮೇಲೆ ಮಧ್ಯಂತರ ಜಾಮೀನು ಪಡೆದಿದ್ರು. ಇವತ್ತು ದರ್ಶನ್ ಮತ್ತು ಪವಿತ್ರ ಗೌಡಗೆ ಪೂರ್ಣ ಪ್ರಮಾಣದ ಜಾಮೀನು ಮಂಜೂರಾಗಿದೆ. ಅಲ್ಲಿಗೆ ಬರೋಬ್ಬರಿ 5.5 ತಿಂಗಳ ಜೈಲು ಹಾಗೂ ಆಸ್ಪತ್ರೆ ವಾಸಕ್ಕೆ ಮುಕ್ತಿ ಸಿಕ್ಕಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ A1 ಪವಿತ್ರ ಗೌಡ, ಬೆನ್ನು ನೋವಿನ ಆಪರೇಷನ್ಗಾಗಿ ಬಿಜಿಎಸ್ ಆಸ್ಪತ್ರೆ ಸೇರಿರುವ A2 ದರ್ಶನ್, ಶಿವಮೊಗ್ಗ ಜೈಲಿನಲ್ಲಿರುವ A12 ಲಕ್ಷ್ಮಣ್, ಕಲಬುರಗಿ ಜೈಲಿನಲ್ಲಿರುವ A11 ನಾಗರಾಜ್, ಪರಪ್ಪನ ಅಗ್ರಹಾರದಲ್ಲಿರುವ A7 ಅನುಕುಮಾರ್, A14 ಪ್ರದೋಷ್ ಹಾಗೆ ಶಿವಮೊಗ್ಗ ಜೈಲಿನಲ್ಲಿರುವ A6 ಜಗದೀಶ್ಗೂ ಇದೀಗ ಜಾಮೀನು ಸಿಕ್ಕಿದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳಾಗಿ ಜೈಲು ಸೇರಿದ್ದ 5 ಆರೋಪಿಗಳಿಗೆ ಈ ಹಿಂದೆಯೇ ಬೇಲ್ ಸಿಕ್ಕಿತ್ತು. A13 ದೀಪಕ್ ಹಾಗೂ A8 ರವಿಶಂಕರ್ಗೆ ಅಕ್ಟೋಬರ್ 14ರಂದು ಜಾಮೀನು ಸಿಕ್ಕಿದ್ದು ಇಬ್ಬರೂ ರಿಲೀಸ್ ಆಗಿದ್ರು. ಹಾಗೆ A16 ಕೇಶವಮೂರ್ತಿ, A15 ಕಾರ್ತಿಕ್ ಹಾಗೂ A17 ನಿಖಿಲ್ಗೆ ಸೆಪ್ಟೆಂಬರ್ 23ರಂದು ಜಾಮೀನು ಸಿಕ್ಕಿದ್ದು ರಿಲೀಸ್ ಆಗಿದ್ರು. ಇವತ್ತು 7 ಜನಕ್ಕೆ ಜಾಮೀನು ಮಂಜೂರಾಗುವುದರೊಂದಿಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಟ್ಟು 12 ಜನ ಆರೋಪಿಗಳಿಗೆ ಬೇಲ್ ಸಿಕ್ಕಂತಾಗಿದೆ. ಉಳಿದಂತೆ ಇನ್ನೂ 5 ಜನ ಜೈಲಿನಲ್ಲೇ ಕಾಲ ಕಳೆಯುತ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡಳ ಆಪ್ತ A3 ಪವನ್, ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ A4 ರಾಘವೇಂದ್ರ ಸೇರಿದಂತೆ A5 ನಂದೀಶ್, A9 ಧನರಾಜು ಹಾಗೂ A10 ವಿನಯ್ ಜಾಮೀನು ಅರ್ಜಿ ಹಾಕಿಕೊಳ್ಳದ ಕಾರಣಕ್ಕೆ ಇದುವರೆಗೆ ಜಾಮೀನು ಸಿಕ್ಕಿಲ್ಲ. ಪೊಲೀಸರು ಸಲ್ಲಿಸಿದ್ದ ಚಾರ್ಜ್ ಶೀಟ್ನಲ್ಲಿ ಲೋಪದೋಷಗಳೇ ದರ್ಶನ್ ಪರ ವಾದಕ್ಕೆ ಪೂರಕ ಆಗಿತ್ತು ಅಂತಾರೆ ವಕೀಲರು. ಕೇವಲ ಹಣೆ ಮೇಲಿನ ಸಣ್ಣ ಗಾಯದಿಂದ ರಕ್ತ ಚಿಮ್ಮಲು ಸಾಧ್ಯವಿಲ್ಲ. ದೇಹದ ಮೇಲಿನ 39 ಗಾಯಗಳೆಲ್ಲವೂ ರಕ್ತದ ಗಾಯಗಳಲ್ಲ ಎಂಬುದು ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳ ಪರವಾಗಿ ಪ್ರಮುಖ ವಾದವಾಗಿತ್ತು. ಹಣೆಯ ಮೇಲೆ ಆಗಿದ್ದಂತಹ ಒಂದು ಸಣ್ಣ ಗಾಯ ರಕ್ತ ಚಿಮ್ಮುವುದಕ್ಕೆ ಆ ಒಂದು ಗಾಯದಿಂದ ಯಾವುದೇ ಕಾರಣಕ್ಕೂ ಅದು ಆ ಒಂದು ಮಟ್ಟಕ್ಕೆ ಅಷ್ಟು ಒಂದು ಕ್ವಾಂಟಿಟಿಯಲ್ಲಿ ರಕ್ತ ಚಿಮ್ಮುವುದಕ್ಕೆ ಆ ಒಂದು ಗಾಯದಿಂದ ಸಾಧ್ಯ ಆಗೋದಿಲ್ಲ ಅನ್ನೋದು ಕೂಡ ನಮ್ಮ ವಾದ ಆಗಿರ್ತದೆ. 39 ಗಾಯಗಳಿರುವಂತದ್ದು, ಆದ್ರೆ ಯಾವ ರಕ್ತ ಗಾಯಗಳಲ್ಲ. ಮರಣೋತ್ತರ ಪರೀಕ್ಷೆ ಏನೊಂದು ರಿಪೋರ್ಟಿಗೆ ಸಂಬಂಧ ಒಂದು ನೋಡೋದೇ ಆದಲ್ಲಿ ಅವ್ಯಾವು ರಕ್ತ ಗಾಯಗಳಲ್ಲ. ಇವತ್ತು ಡಿ ಗ್ಯಾಂಗ್ಗೆ ಜಾಮೀನು ನೀಡಿರುವ ಹೈಕೋರ್ಟ್ ಕೆಲವು ಷರತ್ತುಗಳನ್ನು ವಿಧಿಸಿದೆ. 2 ಶೂರಿಟಿಗಳನ್ನು ಕೊಡಬೇಕು, ಸಾಕ್ಷಿಗಳಿಗೆ ಬೆದರಿಕೆ ಹಾಕಬಾರದು, ಕೋರ್ಟ್ ವ್ಯಾಪ್ತಿ ಬಿಟ್ಟು ಹೋಗಬಾರದು, ಸಾಕ್ಷಿನಾಶಕ್ಕೆ ಪ್ರಯತ್ನಿಸಬಾರದು, ಸಾಕ್ಷಿಗಳಿಗೆ ಬೆದರಿಕೆ ಹಾಕಬಾರದೆಂಬ ಕಂಡೀಷನ್ಸ್ ಹಾಕಲಾಗಿದೆ. ರೆಗ್ಯುಲರ್ ಬೇಲ್ ಜೊತೆಗೆ ಅವರು ಶೂರಿಟಿಗಳನ್ನ ಕೊಡಬೇಕಾಗತ್ತೆ, ಮತ್ತೆ ನ್ಯಾಯಾಲಯದ ಪರಿಮಿತಿ ಬಿಟ್ಟು ಹೋಗಂಗಿಲ್ಲ. ಆಮೇಲೆ ಈ ಪ್ರಕರಣದಲ್ಲಿ ಯಾವುದೇ ಸಾಕ್ಷಿಗಳನ್ನ ನಾಶಪಡಿಸಂಗಿಲ್ಲ ಅನ್ನೋಂಥ ಷರತ್ತುಗಳನ್ನ ವಿಧಿಸಿದೆ. ಆಲ್ಮೋಸ್ಟ್ 6 ತಿಂಗಳಿಂದಲೂ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಪವಿತ್ರ ಗೌಡ ಜಾಮೀನಿಗಾಗಿ ಪರಿತಪಿಸುತ್ತಿದ್ದಳು. ಉಪವಾಸ, ವೃತ, ಗಣೇಶನ ಪೂಜೆ ಮಾಡುತ್ತಿದ್ದಳು. ಇದೀಗ ಜಾಮೀನು ಸಿಗುತ್ತಲೇ ಜೈಲಿನಲ್ಲೇ ಕಣ್ಣೀರು ಹಾಕಿದ್ದಾಳೆ ಪವಿತ್ರ. ಬೇಲ್ ಸಿಕ್ಕ ಬಳಿಕ ಲವಲವಿಕೆಯಿಂದ ಜೈಲಿನಲ್ಲೇ ಓಡಾಡುತ್ತಿದ್ದಳಂತೆ. ಇವತ್ತು ಜಾಮೀನು ಸಿಕ್ಕಿದ್ದರೂ ಪವಿತ್ರ ರಿಲೀಸ್ ಆಗೋದು ಸೋಮವಾರವೇ. ನಾಳೆ ಹಾಗೂ ನಾಡಿದ್ದು ರಜೆ ಇರೋ ಕಾರಣಕ್ಕೆ ಜಾಮೀನು ಪ್ರತಿ ಜೈಲಿಗೆ ಸಿಗದ ಕಾರಣದಿಂದ ಸೋಮವಾರದವರೆಗೂ ಜೈಲಿನ ಕಂಬಿಗಳನ್ನ ಎಣಿಸಲೇಬೇಕು. ಸರ್, ಹೆಣ್ಮಗು ಅಂತ ಬೇಲ್ ಎಲ್ಲೂ ಕೊಡೋಕ್ಕಾಗಲ್ವಲ್ಲ ಸರ್. ನ್ಯಾಯಾಲಯಕ್ಕೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಆದ್ರೇನಂತಂದ್ರೆ ಅವ್ರದ್ದು ಆ ಇನ್ಸಿಡೆಂಟ್ ಅಲ್ಲಿ ಪಾತ್ರ ಏನಿದೆ ಅನ್ನೋದ್ರ ಮೇಲೆ ಏನಂತಂದ್ರೆ ಸರ್ ಸಿಂಗಲ್ ಪೇರೆಂಟ್ ಅಂತ ಕೋರ್ಟ್ ಗಮನಕ್ಕೆ ತರಬೇಕಾಗಿತ್ತು. ಸೊ ಹಂಗಾಗಿ ತಂದಿದ್ದೀವಿ ಬಿಟ್ರೆ, ಬಟ್ ಏನಂತಂದ್ರೆ ಆ ಗ್ರೌಂಡಿಂದ ಯಾವುದೇ ಕಾರಣಕ್ಕೂ ಏನಂತಂದ್ರೆ ನಮಗೆ ಬೇಲ್ ಅಂತೂ ಕೊಟ್ಟಿಲ್ಲ ಸರ್. ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಖುಷಿ ಆಯ್ತು, ಬಂದಿದ್ದಕ್ಕೂ ಖುಷಿ ಆಯ್ತು. ಇನ್ನು ಜಾಮೀನು ಸಿಕ್ಕಿರುವ ಅನುಕುಮಾರ್ ಹಾಗೂ ಜಗದೀಶ್ ಅಮ್ಮಂದಿರು ಮಾತಾಡಿದ್ದಾರೆ. ದುಡಿಯುವ ಮಕ್ಕಳಿಲ್ಲದೆ ಜೀವನ ನಡೆಸೋದು ಕಷ್ಟವಾಗಿತ್ತು, ಜಾಮೀನು ಸಿಕ್ಕಿದ್ದು ಖುಷಿಯಾಗಿದೆ ಅಂತಾರೆ. ನನ್ನ ಮಗ ಹೋಗಿರೋದಕ್ಕೆ ಭಾಳ ನೋವು ತಿಂದಿ ಸರ್. ನಮ್ಮ ಯಜಮಾನ್ರು ಹೋದ್ರು, ನಮಗೆ ಎಷ್ಟು ಕಷ್ಟ ಐತೇನೋ ನಮಗೆ ಗೊತ್ತು. ಏನು ಇವತ್ತು ರಿಲೀಸ್ ಆಗಿದ್ದಾನೆ ಅಂತ ಸುದ್ದಿ ಕೇಳಿದ್ರೆ ಸಂತೋಷ ಆಯ್ತು ಸರ್.
ತುಂಬ ಕಷ್ಟ ಅಂದ್ರೆ ಹೇಳ್ಬಾರ್ದು ಸರ್. ನಮ್ಮದು ಹಿಂಗೆ ಸಿಗಾಕೊಂಡು ಇದಾಗಿದೆ, ಏನು ಮಾಡೋಕ್ಕೂ ನೀವೇ ಪರಿಹಾರ ಕೊಟ್ಟು ಬಿಡಿಸ್ಕೊಡ್ಬೇಕು ಅಷ್ಟೇ. ಖುಷಿ ಆಕತ್ತೆ. ನನ್ನ ಮಗ ಯಾವುದು ತಪ್ಪು ಮಾಡಿಲ್ಲಪ್ಪ, ನನ್ನ ಮಗ ಬಂದು ನಮ್ಮನ್ನು ನೋಡ್ಕೊತಾನೆ. ಈಗ ನನಗೆ ಚೆನ್ನಾಗಿಲ್ಲ, ನನ್ನ ಮಗ ಬಂದು ನಮ್ಮನ್ನು ಸಾಕ್ತಾನೆ. ನಮ್ಮ ಜೀವನ ಭಾರಿ ಕಷ್ಟ ಆಗಿತ್ತು ಅಷ್ಟೇ ಸ್ವಾಮಿ. ನನ್ನ ಮಗ ಏನು ತಪ್ಪು ಮಾಡಿಲ್ಲ. ಕಷ್ಟ ದಿನ ಕಳೆದು ಇನ್ಮೇಲೆ ನನ್ನ ಮಗ ಬಂದ ನನ್ನ ಸಾಕ್ತಾನೆ. ವಾರ ನಮಗೇನು ತಂದು ಕೊಟ್ಟಿಲ್ಲ. ನಮ್ಮ ಜೀವನ ಈಗ ನೋಡಿ ನಾನು ಮಾಡ್ತೀನಿ. ನನಗೆ ಚೆನ್ನಾಗಿಲ್ಲ, ನನ್ನ ಮಗ ಬಂದರೆ ಸಂತೋಷಕ್ಕೆ ನನಗೆ ಆಗ್ತದೆ. ಆದರೆ ಮಗನನ್ನ ಕೊಂದವರಿಗೆ ಜಾಮೀನು ಸಿಕ್ಕಿರುವ ಬಗ್ಗೆ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಅಸಮಾಧಾನ ಹೊರಹಾಕಿದ್ದಾರೆ. ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ, ನ್ಯಾಯ ಸಿಗುತ್ತೆ ಅಂದ್ರು. ದರ್ಶನ್ ಈಗ ನಮ್ಮ ಮನೆಗೆ ಬರೋದು ಬೇಡ ಅಂದಿದ್ದಾರೆ. ನ್ಯಾಯಾಲಯದ ಬಗ್ಗೆ ಮತ್ತು ನಮಗೆ ಪೂರ್ಣವಾದ ನಂಬಿಕೆ ಇದೆ. ತಾತ್ಕಾಲಿಕವಾಗಿ ನಮಗೆ ಅವ್ರಿಗೆ ಏನಾದರೂ ಬೇಲ್ ಆಗಿರ್ಬೋದು, ಆದರೆ ಅಂತಿಮವಾಗಿ ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ. ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಇದೆ. ನಮಗೆ ಕೊನೆ ಇನ್ನೂ ಎನ್ಕ್ವೈರಿ ಅವೇನು ಆಗ್ತಾವಲ್ಲ, ಆ ಟೈಮ್ನಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ. ನಾವು ಅದನ್ನು ಯೋಚನೆ ಮಾಡಿಲ್ಲ, ಯೋಚನೆ ಮಾಡಿ ಮುಂದೆ ಹೇಳಿದ್ವಿ. ನಾವು ಅದನ್ನು ಇಲ್ಲಿವರೆಗೂ ಅದ್ರ ಬಗ್ಗೆ ಯಾವುದೂ ನಾವು ಇದು ಮಾಡೋಕ್ಕೆ ಹೋಗಿಲ್ಲ. ನಮಗೆ ಮಾತಾಡೋಂಥದ್ದು ಏನೂ ಇಲ್ಲ. ಯಾಕಂದರೆ ನಾವು ಮಗನ ಕಳ್ಕೊಂಡು ಇದರಲ್ಲಿ ಇದ್ದೀವಿ. ನಮಗೆ ಮಗನ ಬೇಕೇ ವಿನಃ ನಮಗೆ ಯಾರು ಅದರಿಂದ ಮಾತುಕತೆ ಅದು ಅವಶ್ಯಕತೆ ಇಲ್ಲ. ಅದು ಏನು ಅದಕ್ಕೂ ನಾವು ಏನೋ ಇದಕ್ಕೂ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ. ಒಟ್ನಲ್ಲಿ ಜಾಮೀನಿಗಾಗಿ ಬಕಪಕ್ಷಿಯಂತೆ ಕಾಯ್ತಿದ್ದ ದರ್ಶನ್ಗೆ ಜಾಮೀನು ಸಿಕ್ಕಿದೆ. ದಾಸನ ಜೊತೆಗೆ ಗೌಡ್ತಿಗೂ ಬೇಲ್ ಸಿಕ್ಕಿದ್ದು ಡಬಲ್ ಧಮಾಕ ಆದಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.